ಹ್ಯಾಪಿ ಸಂಕ್ರಾಂತಿ. ವೆಲ್ಕಮ್ ಬ್ಯಾಕ್. ಸಂಕ್ರಾಂತಿ ಹಬ್ಬಕ್ಕೆ ಎಲ್ರ ಮನೇಲಿ ಮಾಡುವಂತ ಸ್ಪೆಷಲ್ನೇ ನಾನು ಮಾಡ್ತಾ ಇದ್ದೀನಿ ಇವತ್ತು. ಅದನ್ನ ಯಾವ ರೀತಿ ಮಾಡ್ತೀವಿ ನಾವು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ಅಕ್ಕಿ ಮತ್ತೆ ಜೀರಿಗೆನ ಹುರ್ಕೊಳ್ತಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗುತ್ತೆ ಆ ರೀತಿ ನೋಡ್ಕೊಂಡು ಹುರ್ಕೊಳ್ಳಿ. ಅದನ್ನ ಹುರ್ದ್ಬಿಟ್ಟು ತೆಗ್ದಿಟ್ಕೊಳ್ಳೋಣ. ನೀಟಾಗಿ ಒತ್ತದೇ ಇರೋ ಥರ, ಬ್ಲ್ಯಾಕ್ ಆಗದೆ ಇರೋ ಥರ ಹುರ್ಕೊಳ್ಳಿ. ಇದು ಅದ ಹಾಗೆ ಇರಲಿ. ಆನಂತರ ಇಲ್ಲಿ ಸಾಂಬಾರನ್ನ ಮಾಡ್ಕೊಳ್ಳೋಣ. ಫಸ್ಟು ಆಯಿಲ್ ಹಾಕಿದ್ದೀನಿ, ಸಾಸಿವೆನ ಹಾಕೊಂಡಿದ್ದೀನಿ. ಇಲ್ಲಿ ಚಿಲ್ಕ ಅವರೆಕಾಳು ಸಾಂಬಾರನ್ನ ಮಾಡೋಣ. ಕಡುಬು ಮತ್ತು ಚಿಲ್ಕ ಅವರೆಕಾಳು ಸಾಂಬಾರು ಕಾಂಬಿನೇಷನ್ ಈ ಹಬ್ಬಕ್ಕೆ ಮಾಡ್ತಾರೆ. ಹಾಗೆ ಕರಿಬೇವು ಮತ್ತು ಈರುಳ್ಳಿನ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ. ನಮ್ಮ ಮನೇಲಿ ಫಸ್ಟ್ ಒಗ್ಗರಣೆ ಮಾಡಿ ಸಾಂಬಾರು ಒಗ್ಗರಣೆ ಹಾಕ್ತಾರೆ. ಎಲ್ಲರೂ ಕೂಡ ಸಾಂಬಾರು ಮಾಡಿ ಆನಂತರ ಒಗ್ಗರಣೆ ಹಾಕ್ತಾರೆ. ನಾವು ಈ ರೀತಿ ಮಾಡ್ಕೊಳ್ತೀನಿ. ಹಾಗೆ ಚಿಲ್ಕ ಅವರೆಕಾಳನ್ನ ಚಿಲುಕ್ಸಿರೋದನ್ನ ಸೇರಿಸ್ಕೊಳ್ಳೋಣ. ಹಾಗೆ ಸಾಂಬಾರು ಖಾರನ ಬಂದ್ಬಿಟ್ಟು ನಾನು ಫಸ್ಟೇ ರುಬ್ಕೊಬಿಟ್ಟಿದ್ದೀನಿ, ಅದನ್ನು ತೋರ್ಸೋಕೆ ಹೋಗಲಿಲ್ಲ. ನಾರ್ಮಲ್ ಸಾಂಬಾರಿಗೆ ಯಾವ ರೀತಿ ಖಾರನ ರುಬ್ಕೊಳ್ತೀವೋ ಅದೇ ಥರ ಮಾಡ್ಕೊಂಡಿದ್ದೀನಿ. ಕಾಯಿ, ಈರುಳ್ಳಿ, ಟೊಮೊಟೊ, ಹಾಗೆ ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ಳೋಣ. ಇದನ್ನ ಡಕ್ಕನ್ನ ಕ್ಲೋಸ್ ಮಾಡಬೇಡ. ಹಾಗೆ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ಸಾಕು. ಇಲ್ಲಿ ಈ ಕಡೆ ಸೈಡ್ ಕಡುಬಿಗೆ ಒಗ್ಗರಣೆ ಹಾಕೊಳ್ಳೋಣ. ಫಸ್ಟು ಆಯಿಲ್ ಹಾಕಿ ಸಾಸಿವೆ ಹಾಕಿ ಆನಂತರ ಇಲ್ಲಿ ಹಸಿರು ಮೆಣಸಿಕಾಯಿನ ಹಾಕೊಳ್ತಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. ಆನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಯಲಿ ಅದು ಬೆಂದ ನಂತರ ಸ್ವಲ್ಪ ಕೊತ್ತಂಬರಿ, ಚಿಲುಕ್ಸಿರೋಂಥ ಅವರೆಕಾಳು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಳಿ. ಇದಕ್ಕೆ 2 ಹಿಡಿಯೋಷ್ಟು ಸ್ವಲ್ಪ ಕೊತ್ತಂಬರಿ ಮತ್ತು ತುರಿದಿರೋಂಥ ಕಾಯಿನ ಸೇರಿಸ್ಕೊಳ್ಳೋಣ, ತೆಂಗಿನಕಾಯಿ. ಅದಕ್ಕೆ ಅದೇ ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ತಕ್ಕನಾಗಿ ಬೇಕಾದಷ್ಟು ನೀರನ್ನ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇದೀಗ ಕುದಿ ಬರಬೇಕು. ನೀರು ಹಾಕಿದ್ಮೇಲೆ ಅದು ಅಷ್ಟು ಕುದಿ ಬಂದಮೇಲೆ ಅದೇನು ಅಕ್ಕಿ ಮತ್ತು ಜೀರಿಗೆನ ಹುರ್ಕೊಂಡಿರ್ತೀವಿ ಅದನ್ನು ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಎರಡೆರಡು ಒಡಕ್ಲು ಅಂತಾರಲ್ಲ ಆ ರೀತಿ ಒಡಕ್ಲಾಗೋ ಥರ ಮಾಡ್ಕೋಬೇಕು. ಅದನ್ನು ಇದರೊಳಗಡೆ ಸೇರಿಸಿ ತಿರುಗಿಸಿ, ಅಂದರೆ ಅರ್ಧ ಬೇಯುತ್ತೆ ಅಂತಾರಲ್ಲ ಆ ರೀತಿ ಬೇಯಿಸ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ತಿರುಗೋದಕ್ಕೆ ಈಸಿ ಆಗಲಿ ಅಂತ ಮುದ್ದೆ ಕೋಲನ್ನ ಹಾಕೊಂಡಿದ್ದೀನಿ. ಮುದ್ದೆ ಕೋಲಲ್ಲಿ ಬೆಸ್ಟ್ ಆಗಿರುತ್ತೆ ತಿರುಗೋದಕ್ಕೆ. ಇದೀಗ ನೀಟಾಗಿ ಬೇಯಲಿ, ನೀರೆಲ್ಲ ಸೀದೋಗ್ಬೇಕು, ಆ ರೀತಿ ಬೇಯಬೇಕು. ತಳ ಒತ್ತದೇ ಇರೋ ರೀತಿ ನೋಡ್ಕೊಳ್ಳಿ. ಇದೀಗ ರೆಡಿ ಆಗಿದೆ. ಈ ಹಂತದಲ್ಲಿದ್ದಾಗ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನು ಬೇಯಿಸೋದಕ್ಕೆ ಮತ್ತೆ ಸ್ಟೀಮಲ್ಲಿಟ್ಟು ಬೇಯಿಸ್ಕೊಳ್ತೀವಿ ನಾವು. ಈ ರೀತಿ ಮಾಡಿಕೊಂಡು ಈ ರೀತಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತಗೊಂಡು ತಟ್ಟಿ ಈ ರೀತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ಳೋಣ. ಅಂದರೆ ಹೋಲ್ ಯಾಕೆ ಅಂದರೆ ಬೇಗನೆ ಬೇಯುತ್ತೆ ಅಂತ. ಒಂದ್ರ ಮೇಲೆ ಇಟ್ಟೋದ್ರಿಂದ ಒಂದ್ರ ಮೇಲೆ ಸ್ವಲ್ಪ ಮಧ್ಯದಲ್ಲಿ ಹೋಲ್ ಇರಲೆ ಇನ್ನೊಂದು ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಹೋಲ್ ಮಾಡ್ಕೊಳ್ತಾರೆ. ಒಬ್ಬೊಬ್ರು ಹೋಲ್ ಮಾಡೋದಿಲ್ಲ, ಹಾಗೇನೆ ತಟ್ಟಿ ಇಟ್ಕೊಳ್ತಾರೆ. ಇದನ್ನು ಈ ರೀತಿ ಎಲ್ಲವನ್ನು ತಟ್ಟಿ ಇಟ್ಕೊಳ್ಳೋಣ. ಆನಂತರ ಆ ಇಡ್ಲಿ ಪಾತ್ರೆ ಏನು ಬರುತ್ತೋ ಆ ಪಾತ್ರೆಗೆ ಕೆಳಗೆ ನೀರು ಹಾಕಿ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲ್ಗಡೆ ಈ ರೀತಿ ಜೋಡಿಸ್ಕೋಬೇಕು. ಸೇಮ್ ಯಾವ ರೀತಿ ಇಡ್ಲಿನ ಬೇಯಿಸ್ಕೊಳ್ತೀವೋ ಆ ರೀತಿ ಇದನ್ನು ಕೂಡ ಬೇಯಿಸ್ಕೋಬೇಕು. ಇದನ್ನ ಎಲ್ಲಾನು ಜೋಡಿಸಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಫಸ್ಟ್ ಒಂದು ಸ್ವಲ್ಪ ಬೆಂದಿರುತ್ತಲ್ಲ, ಈಗ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ನೀಟಾಗಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ.
ಹಾಗೆ ಪಾಪು ಡ್ರೆಸ್ಸು ನನ್ನ ಡ್ರೆಸ್ಸಸ್ ಎಲ್ಲ ಅಮ್ಮನೇ ಸ್ಟಿಚ್ ಮಾಡಿಕೊಡೋದು, ಬ್ಲೌಸು ಸ್ಯಾರಿದು. ಈಗ ಅವಳನ್ನ ರೆಡಿ ಮಾಡಿ ಅವಳಿಗೆ ತಲೆ ಬಾಚೋದೇ ಒಂದು ಕಷ್ಟ ನನಗೆ. ಇಷ್ಟು ಚಿಕ್ಕ ಹೇರ್ ಯಾವ ರೀತಿ ರೆಡಿ ಮಾಡೋದು ಅನಿಸುತ್ತೆ. ಡ್ರೆಸ್ಸು ಜ್ಯುವೆಲ್ರೀಸ್ ಎಲ್ಲ ಸೆಟ್ ಮಾಡ್ಬೋದು, ಹೇರ್ ಸೆಟ್ ಮಾಡೋದೇ ಭಾರಿ ಕಷ್ಟ ಅನಿಸುತ್ತೆ. ಅವಳಿಗಂತೂ ಉದ್ದ ಜಡೆ ಬೇಕು ಉದ್ದ ಜಡೆ ಬೇಕು ಅಂತಾಳೆ. ಉದ್ದ ಜಡೆ ಯಾವ ರೀತಿ ಹಾಕೋದು ಅನಿಸುತ್ತೆ ನಮಗೆ. ಅವಳಿಗೆ ಈಗ ಒಂದು ಬಟ್ಟಿಟ್ಟು ಆನಂತರ ಹೇರ್ನ ಯಾವ ರೀತಿ ನೋಡೋಣ ಮಾಡೋಣ ಅಂದ್ಕೊಂಡು ಜಸ್ಟ್ ಹಾಗೆ ಒಂದು ಬೈತಲೆ ಹಾಕಿ ಜಡೆನ ಹಾಕ್ಬಿಡ್ತೀನಿ. ರೆಡಿ ಜಡೆ ಇದೆ ಅದನ್ನು ಅಟ್ಯಾಚ್ ಮಾಡಿಬಿಡ್ತೀನಿ ಒಂದೆರಡು ಕ್ಲಿಪ್ ಹಾಕಿ. ಫುಡ್ ಕೂದಲಿರೋದ್ರಿಂದ ಯಾವ ರೀತಿ ರೆಡಿ ಮಾಡೋಕ್ಕೂ ಕಷ್ಟ ಅನಿಸುತ್ತೆ. ಜಡೆ ಒಂದು ಉದ್ದ ಇದ್ರೆ ಯಾವ ರೀತಿ ರೆಡಿ ಮಾಡಿದ್ರು ಕೂಡ ಸಖತ್ತಾಗಿ ಕಾಣಿಸ್ತಾರೆ. ಜಡೆ ಒಂದು ಗುಡ್ಡ ಇದ್ರೆ ಯಾವ ರೀತಿ ಮಾಡಿದ್ರು ಚೆನ್ನಾಗಿ ಕಾಣಿಸಲ್ಲ, ಯಾಕೋ ಓಕೆ ಓಕೆ ಅನ್ಸುತ್ತೆ. ಈಗ ಅವಳಿಗೆ ಒಂದು ಮುತ್ತಿನ ಸರ ಆಯ್ತು, ಅದನ್ನೇ ಹಾಕ್ತಿದ್ದೀನಿ. ಅದೇ ಸೂಟ್ ಆಗುತ್ತೆ ಅಂದ್ಕೊಂಡು. ಓಲೆ ಹಾಕೋದು ಬೇಡ ಅಂದ್ಕೊಂಡೆ, ಅವಳು ಮಮ್ಮಿ ಓಲೆ ಹಾಕಿ ಅಂದ್ಲು. ಹಾಗಾಗಿ ಒಂದು 5 ನಿಮಿಷ ಹಾಕೋಣ ಅಂದ್ಕೊಂಡು ಹಾಕಿದ್ದೀನಿ. ಚಿಕ್ಕ ಮಕ್ಕಳಿಗೆ ಅಷ್ಟು ಹೆವಿ ಇರೋ ಓಲೆ ಎಲ್ಲ ಹಾಕಬಾರ್ದು, ಕಿವಿ ಎಲ್ಲ ಜಗ್ದಂಗೆ ಆಗ್ಬಿಡುತ್ತೆ, ನೋವಾಗುತ್ತೆ. ಆದರೆ ಇದು ಲೈಟ್ ವೆಯ್ಟ್ ಇತ್ತು, ಹಾಗಾಗಿ ಹಾಕಿದ್ದೀನಿ. ನಾನು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಅಲ್ವಾ ಅಂತ ಹಾಕಿದ್ದೀನಿ. ಅವಳದೇನು ರಿಂಗ್ ಥರ ಇಯರಿಂಗ್ ಇತ್ತಲ್ಲ, ಅದಕ್ಕೆ ಬರೀ ಪ್ರೆಸ್ ಮಾಡಿದ್ದೀನಿ ಅಷ್ಟೇ. ಅವಳ ಕಿವಿಗೆ ಹೋಲಿಗೆ ಹಾಕಿ ಪ್ರೆಸ್ ಮಾಡಿಲ್ಲ, ಜಸ್ಟ್ ರಿಂಗಿಗೆ ಹಾಕಿದ್ದೀನಿ ಅಷ್ಟೇ ನಾನು. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು, ಚೆನ್ನಾಗಿತ್ತು. ಮಕ್ಕಳನ್ನ ಯಾವ ಥರ ರೆಡಿ ಮಾಡಿದ್ರು ಕೂಡ ಅವ್ರು ಕ್ಯೂಟಾಗೆ ಕಾಣಿಸ್ತಾರೆ. ಬ್ಯಾಂಗಲ್ಸ್ ಅಂತೂ ತುಂಬ ಲೂಸ್ ಆಗಿತ್ತು, 0 ಸೈಜ್ ತಂದರೂ ಕೂಡ ಲೂಸೇ ಆಗುತ್ತೆ ಅವಳಿಗೆ. ನಾವೇ ರೆಡಿ ಮಾಡಿಸ್ಬೇಕು ಅವಳಿಗೆ ಬ್ಯಾಂಗಲ್ಸು ಡ್ರೆಸ್ಸು ಎಲ್ಲ. 0ಗಿಂತ 0 ಸೈಜ್ ಅವಳದು. ಹೇರ್ ಯಾವ ಥರ ರೆಡಿ ಮಾಡೋದು ಅಂತ ಯೋಚನೆ ಮಾಡಿ ಸಾಕಾಯ್ತು. ಹಾಗೇನೆ ಬೈತಲೆ ತೆಗ್ದು ಒಂದು ಬೈತಲೆ ಬಟ್ ಹಾಕೋಣ ಅಂದ್ಕೊಂಡೆ. ಬೈತಲೆ ಬಟ್ ನಾನೇ ರೆಡಿ ಮಾಡಿರೋದಿತ್ತು, ಅದನ್ನೇ ಹಾಕೊಳ್ತಿದ್ದೀನಿ. ಫಸ್ಟು ಆ ಹೇರ್ನೆಲ್ಲ ನೀಟಾಗಿ ಆ ಕಡೆ ಈ ಕಡೆ ಸೈಡಿಗೆ ಕ್ಲಿಪ್ ಆಗಿ ಕೂರಿಸ್ಕೊಳ್ತಿದ್ದೀನಿ. ಆನಂತರ ಈ ಥರ ಬೈತಲೆನ 3 ಎಳೆದು ಮುತ್ತಿಂದು ಬೈತಲೆ ಅದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇಷ್ಟು ದೊಡ್ಡ ಜಡೆ ಇದೆ, ಅವಳೇನು ತುಂಬ ಹೊತ್ತು ಇಟ್ಕೊಳೋದಿಲ್ಲ, ಒಂದು 5-10 ನಿಮಿಷ ಇಟ್ಕೊಳೋದು ಕಷ್ಟನೇ. ನೋಡೋಣ ಎಷ್ಟೊತ್ತು ಇಟ್ಕೊಳ್ತಾಳೆ. ಫೋಟೋ ತೆಗೆದು ವಿಡಿಯೋ ಮಾಡೋವರೆಗೇನಾದರೂ ಇರಲಿ ಅಂತ ಹಾಕ್ತೀನಿ. ಒಂದ್ಸಲ ಹಾಕಿ ಅಂತಾಳೆ, ಒಂದ್ಸಲ ಏನಾದರೂ ಭಾರ ಆದರೆ ಕಿತ್ತು ಎಸ್ದು ಬರ್ತಾಳೆ, ಅಲ್ಲೇ ನಿಂತಿರ್ತಾಳೆ. ಹಾಗೆ ಅವಳಿಗೆ ಈ ರೀತಿ ಲಂಗ ಬ್ಲೌಸು ಫ್ರಾಕ್ ಎಲ್ಲ ಇಷ್ಟನೇ ಆಗೋದಿಲ್ಲ. ಚುಚ್ಚುತ್ತೆ ಮಮ್ಮಿ ಬೇಡ ಅಂತಾಳೆ. ಈಗಲೂ ಕೂಡ ಹಠ ಮಾಡಿ ಹಾಕಿಸ್ಕೊಂಡಿದ್ದಾಳೆ, ನಂಗೆ ಬೇಡ ಬೇಡ ಅಂತ. ನಾನೇ ಒಂದೊಂದ್ಸಲ ಹಿಂಸೆ ಮಾಡಿ ಹಾಕ್ತೀನಿ, ಹಾಕೋ ಏನಾಗಲ್ಲ ಅಂತ. ಸುಮ್ಮನೆ ವೇಸ್ಟ್ ಆಗುತ್ತೆ. ಆ ಥರ ಎಲ್ಲ ಗ್ರ್ಯಾಂಡ್ ಡ್ರೆಸ್ ತಂದಿರ್ತೀವಿ, ಹಾಕೊಳೋದೇ ಇಲ್ಲ ಮಕ್ಳುಗಳು. ಚುಚ್ಚುತ್ತೆ ಬೇಡ ಅಂತಾರೆ. ಎಷ್ಟು ಸ್ಮೂತಾಗಿರೋ ತಂದ್ರು ಡ್ರೆಸ್ನ ಅವರು ಇಷ್ಟನೇ ಪಡೋದಿಲ್ಲ. ಒಂದ್ಸಲ ಹಾಕಿದ್ಮೇಲೆ ಇನ್ನೊಂದ್ಸಲ ಹಾಕೋಕೆ ಬೇಡ ಮಮ್ಮಿ ಅಂತಾಳೆ ಇವಳಂತ. ಹಾಗೆ ಎಳ್ಬೀರನ್ನ ರೆಡಿ ಮಾಡಿಬಿಟ್ಟಿದ್ದೀನಿ. ಫಸ್ಟ್ ನಾನು ಕೊಬ್ಬರಿನ ಕಟ್ ಮಾಡೋದನ್ನ ತೋರಿಸಿದ್ದೆ, ಬೇರೆದೆಲ್ಲ ರೆಡಿ ಒಣಗಿಸಿ ತೆಗ್ದಿಟ್ಕೊಂಡಿದ್ದೆ. ಇದನ್ನು ಮಿಕ್ಸ್ ಮಾಡುವಾಗ ಎಲ್ರಿಗೂ ತೋರಿಸೋಣ ಅಂದ್ಕೊಂಡು, ಆದರೆ ಅಷ್ಟರಲ್ಲಿ ಅಮ್ಮ ಮಿಕ್ಸ್ ಮಾಡೇ ಇಟ್ಬಿಟ್ಟಿದ್ದಾರೆ, ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಈಗ ಫಸ್ಟ್ ಎಲ್ರಿಗೂ ಕೊಡೋಕೆ ಮುಂಚೆ ಅವಳೇ ತಿಂತಿದ್ದಾಳೆ. ಈಗ ಎಲ್ರೂ ಮನೆಗೂ ಕರ್ಕೊಂಡೋಗಿ ಕೊಟ್ಬಿಟ್ಟು ಬರೋಣ. ಅಲ್ಲಿ ಒಬ್ರು ಮಾತಾಡಿಸ್ತಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಜಡೆ ಕೊಡು ಅಂತ ಜಡೆ ಕೇಳ್ತಿದ್ದಾರೆ. ಸ್ಮೈಲ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಈಗ ಇಟ್ಕೊಳಕ್ ಆಗೋದಿಲ್ಲ ಅಂತ ಒಂದು ಚಿಕ್ಕ ಟ್ರೇಗೆ ಹಾಕಿ ಕೊಟ್ಟಿದ್ದೀನಿ. ನಾನೇ ಇಟ್ಕೊತೀನಿ ಕೊಡು ಅಂದ್ರೆ ಬೇಡ ನಾನು ಇಟ್ಕೊತೀನಿ ತಗೊಂಡು ಹೋಗ್ತಿದ್ದಾಳೆ ಒಬ್ಬೊಬ್ಳೆ.
ಅದ್ರ ಮನೆಗೂ ಹೋಗಿ ವಿಶ್ ಮಾಡಿ ಕೊಟ್ಟು ಬರ್ತಿದ್ದಾಳೆ. ಹೋದ ವರ್ಷ ಅಂತೂ ಕೊಡ್ಲೇ ಇಲ್ಲ. ನಾಚಿಕೆ ಪಡ್ಕೊಂಡು ಬರೀ ಮಮ್ಮಿ ಎತ್ಕೋ ಅನ್ನೋದೇ ಆಯ್ತು. ಈ ವರ್ಷ ಅಂತೂ ಕೊಡ್ತಿದ್ದಾಳೆ ಒಬ್ಳೆ. ಬ್ಯಾಂಗಲ್ಸ್ ಆಗ್ಲೇ ಬಿಚ್ಚಿ ಎಸ್ದು ಬಂದಿದ್ದಾಳೆ ಬೇಡ ನಿಂಗೆ ಅಂತ. ಜಡೆ ಕೊಡು ಅಂತಿದ್ದಾಳೆ ಇವಳು. ನಾನು ಕೊಡಲ್ಲ ಅಂತ. ಒಂಚೂರು ಯಾರಿಗೂ ಶೇರ್ ಮಾಡೋದೇ ಇಲ್ಲ ಅವಳಂತೂ. ಇಷ್ಟ ಆದ್ರೂ ಮಾಡ್ತಿದ್ದಾಳಲ್ಲ ಗ್ರೇಟ್. ಹೋದ ವರ್ಷ ಇಷ್ಟು ಕೂಡ ಮಾಡಿರ್ಲಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಇವತ್ತಿನ ವಿಡಿಯೋ ಇಷ್ಟೇನೆ. ಥ್ಯಾಂಕ್ ಯು ಗಾಯ್ಸ್, ಬಾಯ್ ಬಾಯ್.